ಈ ಲಲ್ಲಿ ರವಿ ಅಂತಕ್ಕಂಥ ಒಬ್ಬ ಮುಟ್ಟಾಳ ಅವಿವೇಕಿ ಓಕೆನಾ ಅಸಹ್ಯಕರವಾದಂತ ವ್ಯಕ್ತಿ ಏನಿದಾನೆ. ನನಗೆ ಏನ್ ಗೊತ್ತಾ ಭಯ, ನಿಮ್ ಮನೆ ತವೆಲ್ಲ ಭೂಕಂಪ ಆಗಿ ನಿಮ್ ಮನೆ ಎರಡೋಳಾಗಿ ನೀನ್ ಭೂಮಿ ಒಳಗ್ ಬಿದ್ದು ಮಣ್ಣು ಮುಚ್ಕೊಂಡ್ರೆ ನೀನು ಇಲ್ಲ ಹಾಕೈತಲ್ಲಪ್ಪೋ. ಇವನು ಪಾಪ ಬಡ ಒಂದು ನರಸಿಂಹರಾಜು ಬಳ್ಳಾಪುರ ಅಂತಂದ್ರೆ ಒಂದು ಒಳ್ಳೆ ಏನು 100 ಪಾತ್ರಗಳನ್ನ ಮಾಡಿರ್ತಕ್ಕಂಥ ಒಬ್ಬ ಒಳ್ಳೆ ನಟ. ಓಕೆನಾ, ನಾಟಕಗಳಲ್ಲೆಲ್ಲನ ದುಶ್ಯಾಸನನ್ ಪಾತ್ರ ಮಾಡಿರ್ತಕ್ಕಂಥ ವ್ಯಕ್ತಿ, ದುರ್ಯೋಧನನ್ ಪಾತ್ರ ಮಾಡಿರ್ತಕ್ಕಂಥ ವ್ಯಕ್ತಿ, ಓಕೆನಾ, ಅಭಿಮನ್ಯು ಪಾತ್ರ ಮಾಡಿರ್ತಕ್ಕಂಥ ವ್ಯಕ್ತಿ, ಬಹಳ ಒಳ್ಳೆ ನಟ. ಓಕೆನಾ, ನಾಟಕಗಳಲ್ಲೆಲ್ಲನ ರಂಗಭೂಮಿ ಕಲಾವಿದ, ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಅಂತ ವ್ಯಕ್ತಿನ ಎಷ್ಟು ಹೀನಾಮಾಯವಾಗಿ ಕಾಣ್ಬೇಕು ಆ ವ್ಯಕ್ತಿಗೆ ಪಾಪ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಅಷ್ಟು ಕೆಟ್ಟದಾಗ ಬಯಸೋದಲ್ದೇನೆ. ಓಕೆನಾ, ಒಂದು ಈಗಿನ ಪ್ರಪಂಚ ಯಾವ ದಾರಿ ಯಾವ ಕಡೆಗೆ ಹೋಗ್ತಾ ಇದೆ ಅನ್ನೋದು ಅರಿವಿಲ್ದೇನೆ ಈ ವ್ಯಕ್ತಿ ಇವತ್ತಿಗೂ ಕೂಡ ಆ ಒಂದು ಯೂಟ್ಯೂಬ್ಗಳಲ್ಲೆಲ್ಲನ ಅವನ ತಮ್ಲೈನ್ಗಳು ನೋಡ್ಬಿಟ್ರೆ ನಿಜವಾಗ್ಲೂ ಅಸಹ್ಯಕರ ಅನ್ಸುತ್ತೆ. ಒಂಥರ ಎಷ್ಟು ಅಂತಂದ್ರೆ ಕೋಪ ಉದ್ವೇಗಕ್ಕೊಳಗಾಗ್ತೀವಿ ನಾವೇನೆ. ಅಷ್ಟು ಅಸಹ್ಯಕರವಾಗಿ ನರಸಿಂಹರಾಜುಗೆ ಹಿಂಸೆ ಕೊಟ್ಟು ಅವ್ರಿಗೆ ಎಷ್ಟು ಹಿಂಸೆ ಕೊಡೋದಕ್ಕಾಗುತ್ತೋ ಅದಕ್ಕಿಂತ ಹೆಚ್ಚಿನದಾಗಿ ಹಿಂಸೆ ಕೊಟ್ಟೇನೆ ನರಸಿಂಹರಾಜು ಬಳ್ಳಾಪುರ ಅಂತಕ್ಕಂಥ ವ್ಯಕ್ತಿ ಸತ್ತಿರೋದು ಅಂದ್ರೆ ದೈವಾಧೀನರಾಗಿರೋದು ಅಂತ ಅಂದ್ಬಿಟ್ಟು ನಾವು ಹೇಳ್ತಾ ಇದ್ದೇವೆ. ನಮ್ಮಂತ 100 ಜನ ಅಭಿಮಾನಿಗಳು, 1000 ಜನ ಅಭಿಮಾನಿಗಳು ಹಿಂದೆನೆ ಈಗ 1.5 ವರ್ಷ 2 ವರ್ಷಗಳ ಹಿಂದೆಯಿಂದನೂ ಕೂಡ ನರಸಿಂಹರಾಜು ಬಳ್ಳಾಪುರ ಸಾವಿಗೆ ನೇರ ಹೊಣೆ ನೀನೆ. ಯಾಕೆಂತಂದ್ರೆ ಪಾಪ ನೀವೆಲ್ಲರೂ ಕೂಡ ನೋಡಿರೋ ಹಾಗೆ ಆ ವ್ಯಕ್ತಿಗೆ ಕೆಲವು ಅಂದ್ರೆ ಶುಗರು, BP ಇದೆಲ್ಲ ಕೂಡ ಇತ್ತು. ಸೊ ಈ ಇದ್ದಾಗ ಈ ಅವಿವೇಕಿ ಏನ್ ಲಲ್ಲಿ ರವಿ ಅನ್ನೋ ಒಂದು ಹೆಸರಲ್ಲಿ ನರಸಿಂಹರಾಜು ಬಳ್ಳಾಪುರ ಡೈಲಿ ಫೋನ್ ಮಾಡ್ತಾ ಇದ್ದ. ಈ ವ್ಯಕ್ತಿಗೆ ಒಂದು ಕಾಮನ್ ಬೇಸಿಕ್ ಸೆನ್ಸ್ ಅಂತ ಇರಬೇಕಾಗಿತ್ತು. ಬೇಸಿಕ್ ಸೆನ್ಸ್ ಅಂತ ಇದ್ದಿದ್ರೆ ಇವತ್ತು ಪಾಪ ಆ ವ್ಯಕ್ತಿ ಸಾವಿಗೆ ಕಾರಣ ಆಗ್ತಾ ಇರ್ಲಿಲ್ಲ. ಆ ವ್ಯಕ್ತಿ ಇಷ್ಟು ಬೇಗ ಸಾಯ್ತಾ ಇರ್ಲಿಲ್ಲ ರೀ. ಆ ವ್ಯಕ್ತಿ ಇಷ್ಟು ಬೇಗ ಸಾಯೋದಕ್ಕೆ ಏನಾಗಿತ್ತು ಪಾಪ? ಯಾವುದೇ ಒಂದು BP ಇರ್ಲಿ, ಶುಗರ್ ಇರ್ಲಿ, ಇನ್ನೊಂದು ಮತ್ತೊಂದು ಏನೇ ಇದ್ರು ಕೂಡ ಬಹಳ ಚೆನ್ನಾಗಿ ಅವರು ಏನ್ ನರಸಿಂಹರಾಜು ಬಳ್ಳಾಪುರ ಜೀವನ ಸಾಗಿಸ್ತಾ ಇದ್ದಂಥವ್ನು. ಸೊ ಅಂಥವನ್ನ ಎಷ್ಟು ಬೇಗ ಸಾಯಿಸೋಕ್ಕಾಗುತ್ತೋ ಅಷ್ಟು ಬೇಗ ಸಾಯಿಸಿರೋದಕ್ಕೆ ಕಾರಣನೇ ಅಂದ್ರೆ ನರಸಿಂಹರಾಜು ಬಳ್ಳಾಪುರ ಸಾವಿಗೆ ನೇರ ಹೊಣೆ ಈ ಲಲ್ಲಿ ರವಿ ಅನ್ನೋದು ನನ್ನಂತ ಎಷ್ಟೋ ಜನರ ಅಭಿಪ್ರಾಯ. ಸೊ ನಾವಿದ್ರ ವಿರುದ್ಧವಾಗಿ ಏನಕ್ಕೆ ಹೋಗ್ತಾ ಇದ್ದೇವೆ, ಇದ್ರ ವಿರುದ್ಧವಾಗಿ ನಾವ್ ಏನಕ್ಕೆ ಧ್ವನಿ ಎತ್ತುತ್ತಾ ಇದ್ದೇವೆ ಅಂತಂದ್ರೆ 100 ಜನ 1000 ಜನ ನಮಗ್ ಪ್ರಶ್ನೆ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಎಲ್ಲಾರ ವಿಚಾರದಲ್ಲೂ ಧ್ವನಿ ಎತ್ತುತ್ತೀರಿ ತಾವು. ಸೊ ಈ ನರಸಿಂಹರಾಜು ಬಳ್ಳಾಪುರ ಅನ್ನುವಂತ ಪಾಪ ಅಮಾಯಕರು ಸಾವಿಗೆ ಬೆಲೆನೇ ಇಲ್ವಾ ಅಂತ ಅಂದ್ಬಿಟ್ಟು ಎಲ್ರು ಕೇಳಿದ್ದಾದ್ಮೇಲೆ ಈ ಒಂದು ವಿಚಾರಕ್ಕೆ ಧ್ವನಿ ಎತ್ತಿರ್ತಕ್ಕಂಥದ್ದು. ಸೊ ತಮ್ಮೆಲ್ಲರ ಬೆಂಬಲ ಕೂಡ ಇರಬೇಕು. ಯಾಕೆಂತಂದ್ರೆ ಏನು ಈ ಲಲ್ಲಿ ರವಿ ಗ್ಯಾಂಗ್ ಏನಿದೆ, ಒಂದ್ ಸ್ವಲ್ಪ ಗ್ಯಾಂಗ್ ಇದೆ. ಆ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಕಮೆಂಟ್ ಬಾಕ್ಸ್ಗಳಲ್ಲಿ ನೋಡ್ಬಿಟ್ರೆ ನೀವು ಲಲ್ಲಿ ರವಿ ಏನ್ ಕಮೆಂಟ್ ಆಗ್ತಾ ಇದ್ದ, ಎಷ್ಟು ಅಸಹ್ಯಕರವಾಗಿ ಇರ್ತಾ ಇತ್ತು ಅಂದ್ರೆ ಅವನು ನರಸಿಂಹರಾಜು ಬಳ್ಳಾಪುರ ಜೊತೆ ಮಾತಾಡ್ತಾ ಇದ್ದಿದ್ದು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಲಲ್ಲಿ ರವಿ ಅಂತಕ್ಕಂಥವನು ಕಮೆಂಟ್ಗಳನ್ನ ಹಾಕಿಸ್ತಾ ಇದ್ದಾನೆ ಅವನ ಗ್ಯಾಂಗ್ಗಳಿಂದ ಸೇರಿಸಿ. ಇರ್ಲಿ, ತೊಂದರೆ ಇಲ್ಲ. ನಾವು ಇದ್ರ ವಿರುದ್ಧವಾಗಿ ಕಾನೂನು ಕ್ರಮವಾಗಿ ತಗೊಂತೇವೆ. ಕಾನೂನು ಕ್ರಮ ತಗೊಂಡು ಲಲ್ಲಿ ರವಿಗೆ ಪಾಠ ಕಲಿಸ್ತೇವೆ. ಯಾಕೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರುವರೆಗೂ ಕೂಡ ಎಲ್ಲರೂ ನೋಡ್ತಕ್ಕಂಥದ್ದು ಈ ಸೋಷಿಯಲ್ ಪ್ಲಾಟ್ಫಾರ್ಮ್ ಅನ್ನೋದು. ಯೂಟ್ಯೂಬ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು. ಸೊ ಅದರಲ್ಲಿ ನೀವು ನರಸಿಂಹರಾಜುದು ನೀವು 10 ರೀಲ್ಸ್ ಸರ್ಚ್ ಮಾಡಿದ್ರೆ ಅದರಲ್ಲಿ ಒಂದು ರೀಲ್ಸ್ ನರಸಿಂಹರಾಜು ಬಳ್ಳಾಪುರದಾಗಿರುತ್ತೆ. ಯಾಕೆ? ಇವನ್ ಮಾಡ್ತಾ ಇರ್ತಕ್ಕಂಥ ಮಾತಿನ ಶೈಲಿ ಅದನ್ನ ನೆನೆಸ್ಕೊಂಡ್ರೆ ಎಂತವ್ರಿಗೂ ಕೂಡ ಕುದ್ದೇ ಕುದಿಯುತ್ತೆ. ಮತ್ತೆ ಕೆಲವು ಅವಿವೇಕಿಗಳು ನನ್ನನ್ನು ಕೇಳ್ತಾ ಇದ್ದಾರೆ, ಅಲ್ಲಪ್ಪ ನರಸಿಂಹರಾಜು ಬಳ್ಳಾಪುರ ಸತ್ತೇನೆ ಅಲ್ಲೇ 2-3 ವರ್ಷ ಆಗ್ತಾ ಬಂತು, ಈಗ ಏನಕ್ಕೆ ನೀನ್ ಅಲ್ಲಾಡ್ಸಕ್ ಹೋಗ್ತಾ ಇದ್ಯಾ? ನರಸಿಂಹರಾಜು ಬಳ್ಳಾಪುರ ಹೆಸರಿಟ್ಕೊಂಡು ನೀನ್ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ಯಾ, ಹಾಗೆ ಹೇಗೆ ಅಂತ ಕೆಲವು ಅವಿವೇಕಿಗಳು ಕ್ವಶನ್ ಮಾಡ್ತಾ ಇದ್ದಾರೆ. ಆ ಕ್ವಶನ್ ಮಾಡುವಂತ ಪ್ರತಿಯೊಬ್ಬರಿಗೂ ಹೇಳುವಂಥದ್ದು, ಓಕೆನಾ, ಆ 4 ರಿಂದ 5 ವರ್ಷ ನಾವ್ ಯಾರ ಬಗ್ಗೆನಾದ್ರೂ ಏನಾದ್ರೂ ಒಂದ್ ಮಾತಾಡ್ಬೇಕು ಅಂತಂದ್ರೆ ನಾವು ಒಂದು ಕೂಲಂಕುಷವಾಗಿ ತಿಳ್ಕೊಬೇಕಲ್ವಾ? ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಅಂತ ನಿಂತಿರೋರು ನಾವು ಕೂಲಂಕುಷವಾಗಿ ತಿಳ್ಕೊಂಡೇ ತಾನೇ ಮಾತಾಡ್ಬೇಕು ಏನೇ ಆದ್ರೂ. ಸೊ ಆ ಕೂಲಂಕುಷವಾಗಿ ತಿಳ್ಕೊಳ್ತಾ ಹೋದಾಗ 100 ಅಲ್ಲ 1000 ವಿಡಿಯೋಗಳನ್ನ ನೋಡಿದೀವಿ. ನರಸಿಂಹರಾಜು ಬಳ್ಳಾಪುರದ ಇಂಟರ್ವ್ಯೂ ನೋಡಿದ್ದೇವೆ. ಓಕೆನಾ, ಮತ್ತೆ ಲಲ್ಲಿ ರವಿ ಅಂತಕ್ಕಂಥವ್ನು ಏನಿದ್ದಾನೆ ಇವನ ಇಂಟರ್ವ್ಯೂ ಕೂಡ ನಾವು ನೋಡಿದ್ದೇವೆ. ಸೊ ನೋಡಿದಾಗ ನಮ್ಗನ್ಸಿದ್ದಿಷ್ಟೇ, ಓಕೆನಾ, ನರಸಿಂಹರಾಜು ಬಳ್ಳಾಪುರಗೂ ಮತ್ತೆ ಲಲ್ಲಿ ರವಿ ಇಬ್ರು ಸೇರ್ಕೊಂಡು ಅಂದ್ರೆ ಸ್ಕ್ರಿಪ್ಟೆಡ್ ಅಲ್ಲ ಇದು ಪಕ್ಕ ಅಂದ್ರೆ ನ್ಯಾಚುರಲ್ ಆಗಿ ಈ ರವಿ ಅನ್ನೋನು ಅವನ ಒಬ್ಬನ ಸ್ವಾರ್ಥಕ್ಕೋಸ್ಕರ, ಈ ರವಿಯ ಸ್ವಾರ್ಥಕ್ಕೋಸ್ಕರ ಈ ಲಲ್ಲಿ ಅನ್ನೋ ಒಂದು ಹೆಸರಿಟ್ಕೊಂಡು ಇವನೇನ್ ಮಾತಾಡ್ತಾ ಇದ್ದ, ಲಕ್ಷ್ಮಮ್ಮ, ಲಲಿತಮ್ಮ, ಇನ್ನೊಂದು ಮತ್ತೊಂದು ಅಂತ, ಇವನ ಸ್ವಾರ್ಥಕ್ಕೋಸ್ಕರ, ಇವನ ಖುಷಿಗೋಸ್ಕರ
ನರಸಿಂಹರಾಜು ಬಳ್ಳಾಪುರ ಅಂತಕ್ಕಂಥ ಒಬ್ಬ ಮುಗ್ಧ ಅಮಾಯಕನ ಜೀವ ಹೋಗಿರ್ತಕ್ಕಂಥದ್ದು ಇವನಿಂದ. ಸೊ ನೀವೇನಕ್ಕಪ್ಪ ಈಗ ಅದರಿಂದ ಪ್ರಯೋಜನನಾದ್ರೂ ಏನು, ಓಕೆ ಇವನಿಂದಾನೇ ಜೀವ ಹೋಗಿದ್ರು ಕೂಡ ಅದಾಲೆ ಜೀವ ಹೋಗಿನೇ 2-3 ವರ್ಷ ಆಗಿದೆಯಲ್ಲ, ಈಗೇನು ಅಂತ. ಈ ಲಲ್ಲಿ ರವಿ ಅಂತಕ್ಕಂಥವನು ನರಸಿಂಹರಾಜು ಬಳ್ಳಾಪುರ ಮನೆಗೆ ಹೋಗಿ ಅವನು ಅವ್ರ ಹೆಂಡತಿ ಹತ್ರನ ಅವ್ರ ಮಕ್ಕಳ ಹತ್ರನ, ಯಾಕೆಂತಂದ್ರೆ ನರಸಿಂಹರಾಜು ಬಳ್ಳಾಪುರ ಸಾವಿಗೆ ಇವನೇ ಕಾರಣ ಆಗಿರೋದ್ರಿಂದನ ಇವನು ಹೋಗಿ ಅವ್ರ ಹೆಂಡತಿ ಮಕ್ಕಳ ಹತ್ರನ ಕ್ಷಮೆ ಯಾಚಿಸ್ಬೇಕು. ಲಲ್ಲಿ ರವಿನೇ ಹೇಳಿರೋ ಹಾಗೆ ನಾನು ಇವತ್ತಿನವರೆಗೂ ನರಸಿಂಹರಾಜು ಬಳ್ಳಾಪುರ ಮನೆಗೆ ಹೋಗಲ್ಲ. ಅದ್ರಲ್ಲಿ ಏನಂತಾರೆ, ಈ ಶುಗರ್ ಕೋಟ್ ಆಗ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಕೇಳೋದು. ಓಕೆನಾ, ನಾನು ನರಸಿಂಹರಾಜು ಬಳ್ಳಾಪುರ ಮನೆಗೆ ಹೋಗಿಲ್ಲ, ಕಾರಣ ಇಷ್ಟೇ, ನಾನು ಹೋಗ್ಬಿಟ್ರೆ ಅವ್ನು ಸತ್ತಿದ್ದಾನೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅವ್ನ ಫೋಟೋ ನೋಡಿದ ತಕ್ಷಣನೇ ಅವನಿಗೆ ನನ್ ಸತ್ತಿಲ್ಲ, ನನ್ನ ಪಾಲಿಗೆ ಸತ್ತಿಲ್ಲ, ನನ್ನ ಜೊತೆಗೆ ಇದ್ದಾನೆ, ಪಕ್ಕದಲ್ಲೇ ಕೂತಿರ್ತಾನೆ ಅನ್ನೋ ಶುಗರ್ ಕೋಟಿಂಗ್ ಮಾತುಗಳನ್ನ ಆಡ್ತಕ್ಕಂಥದ್ದು ಈ ಲಲ್ಲಿ ರವಿ ಮಾಡಿರುವಂತ ಕೆಲಸ. ಏನು ಮಾಸ್ಟರ್ ನ್ಯೂಸ್ ಅನ್ನೋ ಒಂದು ಚಾನಲ್, ಯೂಟ್ಯೂಬ್ ಚಾನಲ್, ಮತ್ತೆ ಹಳ್ಳಿ ಟಿವಿ ನಮ್ಮ ಚಂದನ್ನು ಇವನು ಮಾಡಿರ್ತಕ್ಕಂಥ ಯೂಟ್ಯೂಬ್ ಚಾನಲ್, ಈ 2 ಚಾನಲ್ ನಲ್ಲಿ ಈ ಲಲ್ಲಿ ರವಿ ಅನ್ನೋನು ಸುಮಾರು ಅಂದ್ರೆ ಸಂದರ್ಶನ ತಗೊಂಡಿದ್ದಾರೆ. ನಮ್ಮ ಚಂದನ್ನು ಮತ್ತೆ ಏನೋ ಸಮಯನ ಏನೋ ಇದೆ ಇನ್ನೊಂದು ಯೂಟ್ಯೂಬ್ ಚಾನಲ್. ಈ 2 ಚಾನಲ್ ಅಲ್ಲೂ ಕೂಡ ಅವನ ಸಂದರ್ಶನ ತಗೊಂಡಾಗ ಅವನು ಎಲ್ಲೂ ಕೂಡ ಮೆನ್ಷನ್ ಮಾಡಿ ಹೇಳಿಲ್ಲ, ಓಕೆನಾ, ನಮಗೂ ನೋವಿದೆ, ನಾನು ಮಾಡಿರೋದಕ್ಕೆ ಇಷ್ಟೊಂದು ಇದಾಗ್ತಾ ಇದೆ. ಹೌದು ಸ್ವಾಮಿ, ಜನಗಳು ಸಹಸ್ರಾರು ಜನ BP ಕಮ್ಮಿ ಆಗಿರ್ಬೋದು, ಶುಗರ್ ಕಮ್ಮಿ ಆಗಿರ್ಬೋದು, ಇನ್ನೊಂದು ಮತ್ತೊಂದು ನರಸಿಂಹರಾಜು ಬಳ್ಳಾಪುರ ಮಾತಾಡ್ತಾ ಇದ್ದಿದ್ರಿಂದನ ಎಲ್ಲ ಕಮ್ಮಿ ಆಗಿರ್ಬೋದು. ಆದ್ರೆ ನಿಮ್ಮೆಲ್ಲರ ಸುಖಕ್ಕೋಸ್ಕರನ, ಓಕೆ, ನಿಮ್ಗೆ BP ಶುಗರ್ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ಆ ವ್ಯಕ್ತಿ ಜೀವನನೇ ಹೋಯ್ತಲ್ರಿ. ಇದನ್ನ ಕೇಳೋದಕ್ಕೆ ಯಾರಿಗೂ ಒಂದು ಮನಸ್ಥಿತಿ ಬರ್ತಾ ಇಲ್ವಾ? ನಾವು ನಮ್ಮ ಸ್ವಾರ್ಥಕ್ಕೇನೋ ಕೇಳ್ತಾ ಇಲ್ಲ, ನಾವು ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ನರಸಿಂಹರಾಜು ಬಳ್ಳಾಪುರ ಮನೆಗೆ ಹೋಗಿ ಅವರ ಮಕ್ಕಳು ಮರಿ ಹೆಂಡತಿ ಏನಿದ್ದಾರೆ ಇವ್ರ ಹತ್ರ ಸಾರಿ ಕೇಳಲೇಬೇಕು. ಇವ್ರ ಹತ್ರನ ಈ ಲಲ್ಲಿ ರವಿ ಅಂತಕ್ಕಂಥವ್ನು ಏನಿದ್ದಾನೆ ಇವನ್ ಸಾರಿ ಕೇಳಲಿಲ್ಲ ಅಂತಂದ್ರೆ ಇದು ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗು. ನೆಕ್ಸ್ಟ್ ಅಂತ ಬರೋದೆ ನಾವು ಕಾನೂನಾತ್ಮಕವಾಗಿ ಅಲ್ಲೇ ಬಂದು ಕಂಪ್ಲೇಂಟ್ ರೈಸ್ ಮಾಡಿ ನರಸಿಂಹರಾಜು ಬಳ್ಳಾಪುರ ಸಾವಿಗೆ ಇವನೇ ಕಾರಣ ಅನ್ನೋದು ನಮ್ಮ ಸಂಶಯ. ಯಾಕೆ ಅಂತಂದ್ರೆ 1-2 ವಿಡಿಯೋ ಇಲ್ಲ, ಸಾವಿರಾರು ವಿಡಿಯೋಗಳಿದಾವೆ. ಸೊ ಆ ವಿಡಿಯೋಗಳನ್ನ ನಾವು ವಿಡಿಯೋ ಮೂಲಕ ತೋರಿಸಿ ಕಾನೂನಾತ್ಮಕವಾಗಿ ಹೋರಾಡೋದಕ್ಕೆ ಸಿದ್ಧವಾಗಿದ್ದೇವೆ. ಸೊ ನಾವು ಹೋರಾಡ್ತೇವೆ. ಎಸ್ ಗೌಡ್ರೆ ಹೇಳಿ. ನೀವು ಮುಂದಿನ ನಡೆ ಬಗ್ಗೆ ಹೇಳಿದ್ರೆ, ಈಗ ಮುಂದಿನ ದಿನಗಳಲ್ಲಿ ಆತ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅಂತ ನೀವು ಅನ್ಕೊಂಡಿದ್ದೀರಿ? ಅದೇ ನಮ್ಗೆ ನೋಡಪ್ಪ, ನೀನ್ ನಮ್ಮ ಹೆಸರು ಹೇಳೋದು ಬೇಡ, ನೀನ್ ನಮ್ಮ ಹೆಸರು ಹೇಳಿ ನೀನ್ ಹೇಳೋದ್ರಿಂದ ನಾವು ಪಾಪ್ಯುಲಾರಿಟಿ ಆಗುವಂತ ಅವಶ್ಯಕತೆ ನಮ್ಗಿಲ್ಲ. ಓಕೆನಾ, ನಮ್ಮ ಬಗ್ಗೆ ನಮಗೆ ಗೊತ್ತಿದೆ. ಸೊ ನೀನ್ ಮಾಡ್ಬೇಕಾಗಿರೋದು ಇಷ್ಟೇ, ಫಸ್ಟ್ ಆಫ್ ಆಲ್ ನೀನು ನರಸಿಂಹರಾಜು ಬಳ್ಳಾಪುರ ಮನೆಗೆ ಹೋಗಿ ಸಾರಿ ಕೇಳಬೇಕು. ಅವ್ರ ಹೆಂಡತಿ ಮಕ್ಕಳುಗಳ ಜೊತೆಗೆ ನಾನ್ ಮಾಡಿರ್ತಕ್ಕಂಥದ್ದು ತಪ್ಪು, ಅಂದ್ರೆ ನಾನು ಏನೋ ನನ್ನ ಖುಷಿಗೋಸ್ಕರ ನಾನು ಮಾಡ್ಕೊಂಡೆ, ಆದ್ರೆ ಇಷ್ಟು ದೊಡ್ಡ ಮಟ್ಟದ ಒಂದು ಚರ್ಚೆ ಆಗತ್ತೆ ಮುಂದಿನ ದಿನಗಳಲ್ಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ನನ್ನ ಕಡೆಯಿಂದ ತಪ್ಪಾಗಿದೆ, ಕ್ಷಮೆ ಯಾಚಿಸೋದ್ರಿಂದ ಅದೇನೋ ಅಂತಾರಲ್ಲ, ಕ್ಷಮೆ ಅಂತ ಅಂದವನ್ಗೆ ದೊಡ್ಡ ಗಂಡಾಂತರಗಳೇ ಪಾರಾಗ್ತವೆ ಅಂತ ಅಂತಾರಲ್ಲ, ಹಂಗೆ ಈ ನರಸಿಂಹರಾಜು ಬಳ್ಳಾಪುರ ಮನೆಗೆ ಹೋಗ್ಬಿಟ್ಟು ಇವ್ನು ರವಿ ಸಾರಿ ಕೇಳ್ಬಿಟ್ರೆ ಅಲ್ಲಿಗೆ ಮುಗೀತು. ಓಕೆನಾ, ಮತ್ತೆ ಇವನ್ ಏನಾದ್ರೂ ಇವನಿಗೆ ಒಂದು ಮಾನವೀಯತೆ ಅನ್ನೋದು ಇದ್ರೆ ಓಕೆನಾ, ಅವ್ರ ಮನೆ ಪರಿಸ್ಥಿತಿ ಹೆಂಗಿದೆ, ಮನ ಪರಿಸ್ಥಿತಿ ಹೆಂಗಿದೆ, ಅವ್ರ ಏನಾದ್ರು ಮಿಡಲ್ ಕ್ಲಾಸ್ ಅಂದ್ರೆ ಲೋ ಕ್ಲಾಸ್ ಪೀಪಲ್ಸ್ ಆಗಿದ್ರು ಅಂತಂದ್ರೆ ಇವನು ಸಹಾಯ ಮಾಡ್ತಕ್ಕಂಥದ್ದು ಇವನ ಧರ್ಮ, ಇವನ್ ಮಾಡ್ಲೇಬೇಕು. ಯಾಕೆ ಅಂತಂದ್ರೆ ಇದೇ ನರಸಿಂಹರಾಜು ಬಳ್ಳಾಪುರ ಹೆಸರನ್ನ ಇಟ್ಕೊಂಡು, ಅಂದ್ರೆ ನರಸಿಂಹರಾಜು ಬಳ್ಳಾಪುರಗೆ ಮಾಡಿರ್ತಕ್ಕಂಥ ಫ್ರಾಂಕ್ ಇಂದಾನೆ ಇವನು ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು. ಇಲ್ಲಿ ಗಂಟ ಬರೋದಕ್ಕೆ ಇವನ್ ಅಂದ್ರೆ ನರಸಿಂಹರಾಜು ಬಳ್ಳಾಪುರನೇ ಕಾರಣ ಅಂತ ಅಂದ್ಬಿಟ್ಟು ಘಂಟಾಘೋಷವಾಗಿ ಹೇಳ್ತೇನೆ. ಸೊ ಆದಷ್ಟು ಬೇಗ ಹೋಗಿ ನರಸಿಂಹರಾಜು ಬಳ್ಳಾಪುರ ಮನೆಗೆ ಹೋಗಿ ಸಾರಿ ಕೇಳಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಅಪ್ಡೇಟ್ ಅಂತ ಬಂದಾಗಲೇ ಕಾನೂನಾತ್ಮಕವಾಗಿ ಹೋರಾಡೋದಕ್ಕೆ ರೆಡಿ ಇದ್ದೀನಿ. ನನ್ಗೆ ಅಷ್ಟು ತಾಕತ್ತಿದೆ ಅಂತಂದ್ರೆ ಖಂಡಿತವಾಗಿ ಕಾನೂನಾತ್ಮಕವಾಗಿ ಹೋರಾಡೋದಕ್ಕೆ ನಾವಂತೂ ಸಿದ್ಧವಾಗಿದ್ದೀವಿ, ನಾನಂತೂ ಸಿದ್ಧವಾಗಿದ್ದೀನಿ, ಕಾನೂನಾತ್ಮಕವಾಗಿ ಬಿಡಲ್ಲ.